ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಬೃಹತ್ ರೋಡ್ ಶೋಗೆ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡೆಸಲಾಗಿದೆ. ಮಂಗಳೂರಿನ ಲೇಡಿ ಹಿಲ್ನಲ್ಲಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಿಂದ ಈ ಒಂದು ರೋಡ್ ಶೋ ಆರಂಭವಾಗುತ್ತೆ. ಸರಿಸುಮಾರು 7:45 ಪ್ರಧಾನಿ ಮೋದಿ ಮಂಗಳೂರಿಗೆ ಬಂದು ಇಲ್ಲಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ರೋಡ್ ಶೋ ಆರಂಭಗೊಳ್ಳುತ್ತೆ. ಇಲ್ಲಿಂದ ನವಭಾರತ್ ಸರ್ಕಲ್ ತನಕ ಈ ಒಂದು ಬೃಹತ್ ರೋಡ್ ಶೋ ಇರುತ್ತೆ. ಸರಿಸುಮಾರು 1 ಗಂಟೆ ಕಾಲ ಈ ಒಂದು ರೋಡ್ ಶೋಗೆ ಈಗಾಗಲೇ ಆಯೋಜನೆ ಮಾಡಿರುವಂಥದ್ದು. ನಾನೀಗ ಈ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಲ್ಲಿದ್ದೀನಿ. ನೋಡ್ಬೋದು ಈಗಾಗಲೇ ಈ ಭಾಗದಲ್ಲಿ ಈಗಾಗಲೇ SPG ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಪ್ರತಿಯೊಂದನ್ನು ಇಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಂಡಿರುವಂಥದ್ದು. ಈಸ್ಟರ್ನ್ ರೇಂಜ್ ಹಾಗೆಯೇ ವೆಸ್ಟರ್ನ್ ರೇಂಜ್ನ ಪೊಲೀಸ್ ಅಧಿಕಾರಿಗಳು ಸೇರಿದ ಸಿಬ್ಬಂದಿಗಳು ಈಗಾಗಲೇ ಈ ಭಾಗಕ್ಕೆ ಭದ್ರತೆಗೆ ನಿಯೋಜನೆಗೆ ಬಂದಿರುವಂಥದ್ದು. ಎಲ್ಲ ಭಾಗದಿಂದ ಪೊಲೀಸರು ಬಂದಿದ್ದಾರೆ. ಹಾಗೆಯೇ SPG ಅಧಿಕಾರಿ, ಮುಖ್ಯವಾಗಿ SPG ಅಧಿಕಾರಿ, ಯಾಕಂದರೆ ಪ್ರಧಾನಿಯವರ ಭದ್ರತೆಯ ಹೊಣೆ ಹೊತ್ತಿರುವಂಥವರು SPG ಅಧಿಕಾರಿಗಳು, SPG ಪಡೆ ಅವರು ಈಗಾಗಲೇ ಬಂದಿದ್ದಾರೆ. ಪ್ರತಿಯೊಂದನ್ನು ಇಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಸರಿಸುಮಾರು 2500ಕ್ಕೂ ಹೆಚ್ಚು ಪೊಲೀಸರನ್ನು ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಿರುವಂಥದ್ದು. ಈಗ ಬ್ರಹ್ಮಶ್ರೀ ನಾರಾಯಣ ಸರ್ಕಲಿಂದ ಇಲ್ಲಿಂದ ಹೊರಡುವಂಥ ಈ ಒಂದು ರೋಡ್ ಶೋ ಇಲ್ಲಿಂದ ನವಭಾರತ್ ಸರ್ಕಲ್ ತನಕ ಹೋಗುತ್ತೆ. ಇಲ್ಲಿಂದ ಮುಂದೆ ಬ್ರಹ್ಮಶ್ರೀ ನಾರಾಯಣ ಸರ್ಕಲ್ಲಿಂದ ಮುಂದೆ ಲಾಲ್ಬಾಗ್ ಹಾಗೆಯೇ PVS, ಆ ನಂತರ ನವಭಾರತ್ ಸರ್ಕಲ್ಗೆ ಪೊಲೀಸ್ ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಲಾಗಿದೆ. ಬ್ಯಾರಿಕೇಡ್ಸ್ಗಳನ್ನು ಹಾಕ್ಕೊಂಡು ಜನರಿಗೆ ಈಗಾಗಲೇ ಇಲ್ಲಿ ನಿಲ್ಲಿಸುವಂತಹ ಪ್ರಯತ್ನ ಈಗಾಗಲೇ ಮಾಡಲಾಗಿರುವಂಥದ್ದು. ನೀವು ನೋಡ್ಬೋದು ಎರಡೂ ಕಡೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು. ಪೊಲೀಸರು ಈಗಾಗಲೇ ನಿಯೋಜನೆಗೆ ಈಗಾಗಲೇ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹೈರೈಸ್ ಬಿಲ್ಡಿಂಗ್ಗಳಿದ್ದಾವೆ. ಈ ಒಂದು ರಸ್ತೆ ಸಾಗುವ ಈ ರೋಡ್ ಶೋ ಸಾಗುವಂಥ ರಸ್ತೆಯಲ್ಲಿ ಹೈರೈಸ್ ಬಿಲ್ಡಿಂಗ್ಗಳು ಅಲ್ಲಿ ಇದ್ದಾವೆ. ಈ ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಸ್ಕೈ ಸೆಂಟ್ರಿಗಳನ್ನು ಹಾಕಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. 6 SP ರ್ಯಾಂಕ್ನ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಭದ್ರತೆಗೆ ವ್ಯವಸ್ಥೆ ಮಾಡಲಾಗಿದೆ. 4 ಅಡಿಷನಲ್ SP, 25 DYSP, 49 ಇನ್ಸ್ಪೆಕ್ಟರ್ಗಳು ಹಾಗೆಯೇ 126 PSIಗಳು ಈ ಒಂದು ಭದ್ರತೆಗೆ ಈಗಾಗಲೇ ಬಂದಿದ್ದಾರೆ. ಭದ್ರತೆಗೆ ನಿಯೋಜನೆಗೊಳಿಸಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ ಈ ಒಂದು ರೋಡ್ ಶೋ. ಹಾಗೆಯೇ ಈ ಒಂದು 7:45 ಈ ಒಂದು ರೋಡ್ ಶೋ ಆರಂಭವಾಗುತ್ತೆ. 8:45 ಮುಕ್ತಾಯಗೊಳ್ಳುತ್ತೆ. ಅಲ್ಲಿಂದ ಪ್ರಧಾನಿ ಮೋದಿ ಹಿಂದೆ ತೆರಳುತ್ತಾರೆ, ಕೊಚ್ಚಿಗೆ ತೆರಳುತ್ತಾರೆ ಅನ್ನೋ ಒಂದು, ಕೇರಳದ ಕೊಚ್ಚಿಗೆ ತೆರಳುತ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಈ ಒಂದು ಇಡೀ ಒಂದು ರೋಡ್ ಶೋ ಬಿಗಿ ಭದ್ರತೆಯ ನಡುವೆ ನಡೆಸಲಾಗ್ತಾ ಇರುವಂಥ, ಯಾಕಂದರೆ ಕತ್ತಲಲ್ಲಿ ಈ ಒಂದು ರೋಡ್ ಶೋ ಇದೆ. ಇದು ಭದ್ರತೆಯ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಕೂಡ, ಹಾಗೆಯೇ ಚಾಲೆಂಜಿಂಗ್ ಕೂಡ. ಈ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಲೂಪ್ ಹೋಲ್ಸ್ಗಳು ಆಗದಂತೆ ಪೊಲೀಸರು ಈಗಾಗಲೇ ಕ್ರಮ ಕೈಗೊಂಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಿಕ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.